ಆರ್ಎಸ್ಎಸ್ ಪಥ ಸಂಚಲನಕ್ಕೆ ತಡೆ ನೀಡಿದಂತಹ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಈ ಕ್ಷಣದ ಬಿಗ್ ಬ್ರೇಕಿಂಗ್ ಇದು. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ತಡೆ ನೀಡಬೇಕು ಅಂತ ಏನು ರಾಜ್ಯ ಸರ್ಕಾರ ಅಂದ್ಕೊಂಡಿತ್ತು, ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದೆ ಹೈಕೋರ್ಟ್. ಆರ್ಎಸ್ಎಸ್ ಪಥ ಸಂಚಲನ ನಿರ್ಬಂಧಿಸೋದಕ್ಕೆ ಸರ್ಕಾರ ಮುಂದಾಗಿತ್ತು, ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಧಾರವಾಡ ಹೈಕೋರ್ಟ್ನ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆದೇಶ ಹೊರಡಿಸಿದೆ. ಮಧ್ಯಂತರ ತಡೆಯನ್ನ ನೀಡಿ ನವೆಂಬರ್ 17ಕ್ಕೆ ಅರ್ಜಿ ವಿಚಾರಣೆಯನ್ನ ಸದ್ಯ ಹೈಕೋರ್ಟ್ ಮತ್ತೆ ಮುಂದೂಡಿದೆ. ಆರ್ಎಸ್ಎಸ್ ಪಥ ಸಂಚಲನ ಮಾಡಬಾರದು ಸಾರ್ವಜನಿಕ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಅಂತ ಏನು ರಾಜ್ಯ ಸರ್ಕಾರ ಆದೇಶವನ್ನ ನೀಡಿತ್ತು ಅಥವಾ ಪಥ ಸಂಚಲನಕ್ಕೆ ತಡೆ ನೀಡಿತ್ತು, ರಾಜ್ಯ ಸರ್ಕಾರಕ್ಕೆ ಸದ್ಯ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ಧಾರವಾಡ ಹೈಕೋರ್ಟ್ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆದೇಶಿಸಿದ್ದಾರೆ. ಸದ್ಯ ನವೆಂಬರ್ 17ಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಬಹಳ ದೊಡ್ಡ ವಿಚಾರ ಆಗಿತ್ತು. ಒಂದು ಕಡೆ ಕಲಬುರಗಿಯ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮನವಿ ಮೇಲೆ ಮನವಿ ಮಾಡಿಕೊಂಡ್ರು, ಅವಕಾಶ ಸಿಕ್ಕಿರಲಿಲ್ಲ. ಈಗ ಅಲ್ಲಿ ಶಾಂತಿ ಸಭೆ ನಡೀತಾ ಇದೆ ಡಿಸಿ ಹಾಗೂ ಎಸ್ಪಿ ನೇತೃತ್ವದಲ್ಲಿ. ಮತ್ತೊಂದು ಕಡೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಏನು ರಾಜ್ಯ ಸರ್ಕಾರ ತಡೆ ನೀಡಿತ್ತು, ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ನಮ್ಮ ಪ್ರತಿನಿಧಿ ಶಶಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಆರ್ಎಸ್ಎಸ್ ಪಥ ಸಂಚಲನಕ್ಕೆ ರಾಜ್ಯ ಸರ್ಕಾರ ತಡೆ ನೀಡಿತ್ತು, ಸದ್ಯ ಸರ್ಕಾರದ ಒಂದು ಆದೇಶಕ್ಕೆ ಅಥವಾ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಮಧ್ಯಂತರ ತಡೆಯನ್ನ ನೀಡಿ ಧಾರವಾಡ ಹೈಕೋರ್ಟ್ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಶಶಿಧರ್, ಕಳೆದ ಒಂದು ವಾರದಿಂದ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ಉಂಟಾಗಿತ್ತು. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಆರ್ಎಸ್ಎಸ್ ನವರು ಕೆಲವೊಂದಷ್ಟು ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಸಾರ್ವಜನಿಕ ರಸ್ತೆಗಳಲ್ಲಿ ರ್ಯಾಲಿಗಳನ್ನ ಮಾಡಿ ಒಂದಷ್ಟು ಪ್ರಚೋದನಕಾರಿ ಹೇಳಿಕೆಯನ್ನ ನೀಡ್ತಿದ್ರೆ. ಇದರಿಂದ ಯುವಕರ ದಿಕ್ಕು ತಪ್ಪುತ್ತೆ, ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತೆ, ಕೋಮುಗಳಿಗೆ ಅವಕಾಶ ಮಾಡಿಕೊಟ್ಟಾಗುತ್ತೆ. ಹೀಗಾಗಿ ಆರ್ಎಸ್ಎಸ್ಗೆ ಕಡಿವಾಣ ಹಾಕ್ಬೇಕಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಹಿರಿಯ ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯಗೆ ದೂರನ್ನ ಸಲ್ಲಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಲಬುರಗಿಯಲ್ಲೂ ಕೂಡ ಒಂದು ಪಥಸಂಚಲನ ಮಾಡೋದಕ್ಕೆ ನವೆಂಬರ್ 2ನೇ ತಾರೀಕು ಕಲಬುರಗಿಯಲ್ಲಿ ಏನ್ ಆರ್ಎಸ್ಎಸ್ ಅವರು ಏನು ಮುಂದಾಗಿದ್ರು. ಈ ಕಾರಣದಿಂದಾಗಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆಯೋ ಮುಖಾಂತರ ಏನ್ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸರ್ಕಾರಿ ಸಂಸ್ಥೆಗಳಲ್ಲಿ ಬೇರೆ ಸಂಘ ಸಂಸ್ಥೆಗಳು ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ರೀತಿಯಂತ ಕಾರ್ಯಕ್ರಮಗಳನ್ನ ನಡೆಸುವಂತಿಲ್ಲ ಅಂತ ಹೇಳ್ಬಿಟ್ಟು ಆದೇಶ ಆಯಿತು. ಅದರ ಆದೇಶಕ್ಕೆ ಅನ್ವಯಂತೆ ಇಲ್ಲಿ ಕೂಡ ಆರ್ಎಸ್ಎಸ್ಗೆ ಎಲ್ಲ ಒಂದ್ ಕಡೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದ್ದು, ಸರ್ಕಾರಿ ಆಟದ ಮೈದಾನಗಳಾಗಿರ್ಬೋದು, ಸಾರ್ವಜನಿಕ ರಸ್ತೆಗಳಾಗಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ರೀತಿಯಂತ ಕಟ್ಟಡಗಳನ್ನ, ಸರ್ಕಾರಿ ಸ್ವತ್ತುಗಳನ್ನ ಬಳಕೆಯನ್ನ ಮಾಡಿಕೊಂಡು ಯಾವುದೇ ಖಾಸಗಿ ಇಲ್ಲ ಅಂದ್ರೆ ರಾಜಕೀಯ ಪ್ರೇರಿತ ಸಂಸ್ಥೆಗಳು ಯಾವುದೂ ಕೂಡ ಒಂದು ರ್ಯಾಲಿಗಳನ್ನಾಗ್ಲಿ ಯಾವುದೇ ರೀತಿಯಂತ ಸಭೆ ಸಮಾರಂಭಗಳನ್ನು ಮಾಡಬಾರ್ದು ಅಂತ ಹೇಳಿ ಸುತ್ತೋಲೆಯನ್ನ ಹೊರಡಿಸಿದ್ರು. ಇದೇ ವಿಚಾರಕ್ಕಾಗಿ ಈಗ ಏನು ಆರ್ಎಸ್ಎಸ್ ನ ಮುಖಂಡರು ಕೂಡ ಕೆಲವರು ಹೈಕೋರ್ಟ್ ಮೊರೆ ಹೋಗಿದ್ರು. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತ ಏನ್ ಆರ್ಎಸ್ಎಸ್ ನ ರ್ಯಾಲಿಗಳು ಏನಿದೆ ಅವನ್ನ ಸರ್ಕಾರಿ ಕಟ್ಟಡದಲ್ಲಿ ಆಗಿರ್ಬೋದು, ಆವರಣದಲ್ಲಿ ಮಾಡಬಾರ್ದಂತ ಇದೇನು ನಿರ್ಬಂಧ ಇರಿದ್ದಾರೆ, ಇದಕ್ಕೆ ತಡೆ ಕೊಡ್ಬೇಕಂತ ಹೇಳ್ಬಿಟ್ಟು ಹೈಕೋರ್ಟ್ ಮೊರೆ ಹೋಗಿದ್ರು. ಈಗ ಸಂಪೂರ್ಣವಾಗಿ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿಗಳು ಆರ್ಎಸ್ಎಸ್ಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನ್ ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶ, ಆ ಆದೇಶಕ್ಕೆ ಸದ್ಯಕ್ಕೆ ನಿರ್ಬಂಧ ಹೇರಿದೆ. ಹೀಗಾಗಿ ಸರ್ಕಾರ ಮತ್ತೆ ಯಾವ ರೀತಿ ಅಂತ ಏನು ರಿಟರ್ಜಿಯನ್ನು ಸಲ್ಲಿಸುತ್ತಾ, ಇಲ್ಲ ಅಂತಂದ್ರೆ 2ನೇ ತಾರೀಕು ಕಲಬುರಗಿಯಲ್ಲಿ ಈಗಾಗಲೇ ಏನ್ ಆರ್ಎಸ್ಎಸ್ ನವರು ರ್ಯಾಲಿಯನ್ನ ಮಾಡ್ಬೇಕಂತ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲೂ ಕೂಡ ಈಗಾಗಲೇ ಡಿಸಿ ಅವರು ಶಾಂತಿ ಸಭೆಯನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಆರ್ಎಸ್ಎಸ್ ರ್ಯಾಲಿ ನಡೆಯುತ್ತಾ ಇಲ್ವಾ ಅಂತಾನು ಕೂಡ ಕಾದ್ ನೋಡ್ಬೇಕಿದೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.